ಶ್ರೀಮಾನ್ ಮಧು ಬಂಗಾರಪ್ಪ ಸರ್ ಅವ್ರಿಗೆ ನಮ್ಮ ಕಳಕಳಿ ಮನವಿ ಏನಂದರೆ, ಈಗ ನಾನು ಭಾಳಷ್ಟು ಸಲ ಉತ್ತರ ಕನ್ನಡ ಡಿಸ್ಟಿಕ್ ಅವ್ರಿಗೆ ಮಧು ಬಂಗಾರಪ್ಪ ಸರ್ ಬಂದಿದ್ದವಾಗ ಭೇಟಿ ಕೊಟ್ಟಿದ್ದೇನೆ, ಅವ್ರ ಕಡೆ ಮಾತಾಡಿದ್ದೇನೆ. ಅವ್ರು ಬರೀ ಹೇಳಿದರು, ಆಶ್ವಾಸನೆ ಕೊಟ್ಟರು, ಹಾಂ ನಿಮ್ಮ ಸ್ಯಾಲ್ರಿ ಹೆಚ್ಚಿಗೆ ಮಾಡ್ತೇವೆ ಅಂತ ಬರೀ ಆಶ್ವಾಸನೆ ಕೊಟ್ಟು ಭರವಸೆ ಕೊಡ್ತಾ ಬರ್ತಾ ಇದ್ದಾರೆ. ಬಟ್ ಇನ್ನೂ ತನಕ ಏನು ಅವರು ಫೈನಲೈಸ್ ಮಾಡಿಲ್ಲ ನಮ್ಮ ಸ್ಯಾಲ್ರಿ ಬಗ್ಗೆ. ಮತ್ತೊಂದು ಏನು ಹೇಳ್ತಾ ಇದ್ದೇನೆಂದರೆ, ಮಧು ಬಂಗಾರಪ್ಪ ಸರ್ ಯಾವಾಗೂ ಸ್ಪೀಚ್ ಮಾಡ್ತಾರೆ, ಬರೀ ಗುಣಮಟ್ಟ ಎಜುಕೇಷನ್ ಹೇಳ್ತಾರೆ, ಹೌದಲ್ರಿ? ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಶ್ರೀಮಾನ್ ಮಧು ಬಂಗಾರಪ್ಪ ಸರ್ ಎಜುಕೇಷನ್ ಮಿನಿಸ್ಟರಿಗೆ, ಸ್ವಲ್ಪ ಶಾಲೆ ಕಡೆ ಬಂದು ಶಾಲೆ ವಿಚಾರ ಬಗ್ಗೆ ಅಲ್ಲಿ ಇದ್ದ ಟೀಚರ್ಸ್ಗೆ ಮಾತಾಡಿದ್ರೆ ಏನು ಪರಿಸ್ಥಿತಿ ಇದೆ ಶಾಲೆದಂತ ಗೊತ್ತಾಗ್ತೈತಿ. ಮತ್ತು ಇವರು ಅಷ್ಟು ಗುಣಮಟ್ಟ ಎಜುಕೇಷನ್ ಕೊಡೋರು ಉತ್ತರ ಕನ್ನಡ ಡಿಸ್ಟಿಕ್ ಒಳಗೆ ಎಲ್ಲ ಕಡೆ ಡಿಗ್ರಿ BA ಮತ್ತು PUC ಆಗಿದ್ದವರು ಟೀಚರ್ ಎಲ್ಲ ತುಂಬಿಕೊಂಡಿದ್ದಾರೆ ಶಾಲೆ ಒಳಗೆ. ಅವರು 10 ವರ್ಷ ಸರ್ವಿಸ್ ಮಾಡ್ತಾ ಇದ್ದಾರೆ ವಿಥೌಟ್ ಎನಿ ಡಿಗ್ರಿ, ಅಂದರೆ DED ಇಲ್ಲ, BEd ಇಲ್ಲ, ಏನೂ ಟ್ರೈನಿಂಗ್ ಇಲ್ಲ. ಅದು ಹೇಗೆ ಗುಣಮಟ್ಟ ಎಜುಕೇಷನ್ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಅವರಿಗೆ ಪ್ರಶ್ನೆ ಡೈರೆಕ್ಟಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಂದು ಏನಂದರೆ, ಈಗ ನಾವು ಗೆಸ್ಟ್ ಟೀಚರ್ ಆಗಿ 13 ವರ್ಷ 10 ವರ್ಷ ಮಾಡಬಹುದು, ಮತ್ತು ನಾವು ಪರ್ಮನೆಂಟ್ ಟೀಚರ್ಸ್ ಆಗಿ ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ? ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, 1 ಟೀಚರ್ಸ್ ಸ್ಯಾಲ್ರಿಯನ್ನು 5 ಟೀಚರ್ಸ್ಗೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಗೌರ್ಮೆಂಟಿಗೆ ಬಹಳಷ್ಟು ಏನಾದರೆ ಸೌಲಭ್ಯ ಆಗ್ತಾ ಇದೆ ಮತ್ತು ಬಹಳಷ್ಟು ಉಳಿತಾಯವೂ ಆಗ್ತಾ ಇದೆ. ನಮಗೆ ಬಳಸಲಿಕ್ಕೆ ಅವರು ಬಳಸ್ತಾ ಇದ್ದಾರೆ ಅಷ್ಟೇ ಅವರು ನಮಗೆ ಟೀಚರ್ಸ್ ಆಗಿ. ಮತ್ತು ನಮ್ಮದು ಕಷ್ಟವನ್ನು ಯಾರೂ ಕೇಳೋರು ಇಲ್ಲ. ನಾವು ಬಹಳಷ್ಟು HM ಜೊತೆ ಇರಲಿ, ಏನೇ ಇರಲಿ, ನಮ್ಮದು ಬಹಳಷ್ಟು ಸಮಸ್ಯೆಗಳು ಇದೆ. ರಜೆ ಸಮಸ್ಯೆ ಇರಲಿ, ನಮ್ಮದು ಇದು ಏನಂದರೆ ಆರೋಗ್ಯ ಸಮಸ್ಯೆ ಇರಲಿ, ನಮ್ಗೆ ಭಾಳ ಕಷ್ಟ ಇದೆ. ಮಧು ಬಂಗಾರಪ್ಪ ಸರ್ ಬರ್ರಿ ನಮ್ಮ ಕೂಟ ಒಂದು ಸಲ ಮಾತಾಡ್ರಿ, ನಮ್ದು ಏನು ಪ್ರಾಬ್ಲಮ್ ಇದೆಯಲ್ಲ ನಿಮ್ಗೆ ಡೈರೆಕ್ಟಾಗಿ ಹೇಳ್ತೇವೆ. ಬಟ್ ನೀವು ಗುಣಮಟ್ಟ ಎಜುಕೇಷನ್ ಕೊಡ್ತಾ ಇದೀವಲ್ಲ, ನಮ್ಗಿಂತ ಚೆನ್ನಾಗಿ ಗುಣಮಟ್ಟ ಎಜುಕೇಷನ್ ಯಾರು ಕೊಡ್ತಾರಲ್ಲ ಸ್ವಲ್ಪ ಅವ್ರಿಗೆ ತೋರಿಸ್ರಿ ಅಲ್ಲ ಸರ್. ಅದು ಒಂದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್.